ಹೈನುಗಾರಿಕೆ ರೈತರಿಗೆ ವರದಾನವಾಗಿದ್ದು, ರಾಸುಗಳಿಗೆ ಗುಣಮಟ್ಟದ ಮೇವು ನೀಡಿ ಗುಣಮಟ್ಟದ ಹಾಲನ್ನು ಡೈರಿಗಳಿಗೆ ಹಾಕುವ ಮೂಲಕ ಉತ್ಪಾದಕರು ಆರ್ಥಿಕವಾಗಿ ಸಬಲರಾಗಬೇಕು. ರಾಜ್ಯದಲ್ಲಿ ಅನ್ನದಾತ ಸಂಕಷ್ಟದಲ್ಲಿದ್ದು, ಸರ್ಕಾರ ರೈತರ ನೆರವಿಗೆ ಧಾವಿಸುವ ಅವಶ್ಯಕತೆಯಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಹೇಳಿದರು. ಶಿರಾ ತಾಲೂಕಿನ ಹುಯಿಲ್ದೊರೆ ಗ್ರಾಮದಲ್ಲಿ ಸೋಮವಾರ ನಡೆದ ಹುಯಿಲ್ದೊರೆ ಹಾಲು ಉತ್ಪಾದಕರ ಮಹಿಳಾ ಸಂಘದ ನೂತನ ಕಟ್ಟಡ ಶಂಕುಸ್ಥಾಪನೆ ಹಾಗೂ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಅಭಾವದ ಕಾರಣ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಿದ್ದು, ಸಣ್ಣ ರೈತ ಕುಟುಂಬಗಳಿಗೆ ಹೈನುಗಾರಿಕೆ ಆರ್ಥಿಕ ಶಕ್ತಿ ನೀಡುತ್ತಿದೆ. ಶಿರಾ ತಾಲೂಕಿನ ಇತರೆ ಗ್ರಾಮಗಳಲ್ಲೂ ಹಾಲು ಉತ್ಪಾದಕರ ಸಂಘ ಮಾಡಿ ರೈತರಿಗೆ ಬಲ ನೀಡಬೇಕೆಂಬ ನಮ್ಮ ಸಂಕಲ್ಪಕ್ಕೆ ರೈತರು ಉತ್ಸುಕರಾಗಿ ಹೈನುಗಾರಿಕೆಯತ್ತ ಮುಖ ಮಾಡಬೇಕು. ತಾಲೂಕಿನ ಹಲವಾರು ಹಾಲು ಉತ್ಪಾದಕರ ಮಹಿಳಾ ಸಂಘ ಯಶಸ್ವಿಯತ್ತ ಮುನ್ನಡೆಯಲು ಮಹಿಳಾ ಸದಸ್ಯರ ಪ್ರಾಮಾಣಿಕ ಸೇವೆ ಹಾಗೂ ಉತ್ಪಾದಕರ ನಡುವಿನ ಸ್ನೇಹಮಯ ಸಮನ್ವಯತೆ ಕಾರಣ ಎಂದರು. ಹುಯಿಲ್ದೊರೆ ಮಹಿಳಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ನಾಗರತ್ನಮ್ಮ, ಉಪಾಧ್ಯಕ್ಷ ಎಂಎನ್ ಶಾಂತಮ್ಮ, ವಿಸ್ತರಣಾಧಿಕಾರಿ ಚೈತ್ರ, ಸಮಾಲೋಚಕ ಪ್ರವೀಣ್, ಬಾಬಾ ಫಕ್ರುದ್ದೀನ್, ಪಿಎಂ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರುಗಳಾದ ನಾಗಮಣಿ, ವಿನೋದ, ಪ್ರೇಮ, ಕಮಲಮ್ಮ, ನೀಲಮ್ಮ, ಸುಕನ್ಯಾ, ಪುಟ್ಟಮ್ಮ, ಗೀತಾ, ಸವಿತಾ, ಜಯಮ್ಮ, ಪುಟ್ಟಮ್ಮ, ಕಾರ್ಯದರ್ಶಿ ಎನ್ಕೆ ಚೈತ್ರ, ಶ್ರೀ ಸೇರಿದಂತೆ ಹಲವಾರು ಮುಖಂಡರು, ಹಾಲು ಉತ್ಪಾದಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂತ ಹಾಲು ತಾಂಬತ್ತೀವಿ, ಜೊತೆಗೆ ಕ್ಯಾನ್ಗಳು ಕ್ಲೀನ್ ಇರಲ್ಲ, ಆ ಕ್ಯಾನ್ಗಳ ಜೊತೆಗೆ ಹಾಕ್ತೀವಿ ನಾವು. ಮತ್ತೆ ನಾವು ಅದನ್ನು ಶುಚಿತ್ವವನ್ನು ಕಾಪಾಡೋದಿಲ್ಲ, ಕೈಯ ಕೆಲವು ಸರಿ ತೊಳೆದಿರೋದಿಲ್ಲ. ಈ ರೀತಿ ನಮ್ಮ ಹಾಲಿನಲ್ಲಿ ಸಾಕಷ್ಟು ಇವತ್ತು ವೈರಸ್ ಮುಕ್ತವಾದಂಥ ವ್ಯವಸ್ಥೆ ಇದೆ. ನಮ್ಮ ಹಾಲು ಹೈಜಾನಿಕ್ ಇಲ್ಲ, ಆದರೆ ಫಾರಿನಾಗಿರ್ತಕ್ಕಂಥ ಹಾಲು ಅಷ್ಟು ಹೈಜಾನಿಕ್ ಇರ್ತೈತಿ. ಎಲ್ಲೂ ಕೂಡ ಹೊರಗಡೆನೇ ಔಟಾಗಲ್ಲ. ಅದು ಪ್ಯಾಕೆಟ್ ಆಗಿ ರೈತ ಉಪಯೋಗಿಸ್ತಕ್ಕಂಥ ಸಂದರ್ಭದಾಗ ಅಷ್ಟೇ ಹಾಲು ನೋಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದೇನಾದ್ರೂ ಮಾರ್ಕೆಟಿಗೆ ಬಿಟ್ಟರೆ ಇವತ್ತು ಮೋದಿಯವರು ಬಿಟ್ಟಿಲ್ಲ. ಮೋದಿಯವರು ಇಲ್ಲಿನ ರೈತರ ಬದುಕಿಗೆ ಬಹಳಷ್ಟು ದೊಡ್ಡ ಏಟಾಗ್ತೈತೆ ಅಂತ ಹೇಳ್ಬಿಟ್ಟು ಮೋದಿಯವರು ಇವತ್ತು ಅದನ್ನ ಆ ಹಾಲಿನ ಒಂದು ರಫ್ತು ಉದ್ಯಮವನ್ನ ಬಿಟ್ಟು ಇನ್ನೆಲ್ಲವನ್ನೂ ಕೂಡ ಮುಕ್ತ ಮಾರುಕಟ್ಟೆಗೆ ಬಿಟ್ಟವ್ರೆ. ಹಾಲಿನ ಉದ್ಯಮವನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ನಿರ್ಬಂಧ ಹಾಕ್ಯವ್ರು. ಭಾರತದ ಮಾರುಕಟ್ಟೆಗೆ ಬಿಟ್ಟಿಲ್ಲ, ಬೇರೆ ದೇಶಗಳ ಹಾಲಿನ ಉತ್ಪನ್ನಗಳನ್ನ ನಮ್ಮ ದೇಶಕ್ಕೆ ಬಿಟ್ಟಿಲ್ಲ. ಅವೇನಾದ್ರೂ ಬಿಟ್ಟುಬಿಟ್ರೆ ನಮ್ಮ ರೈತರು ಎಲ್ಲರೂ ಸಮೇತ ಬರೀ 10 ರೂಪಾಯಿ 15 ರೂಪಾಯಿ ಲೀಟರ್ ಕೊಡ್ತಾರ ಅವ್ರು. ಅಷ್ಟು, ಯಾಕೆಂದ್ರೆ ಅವ್ನ ಕೆಪಾಸಿಟಿ ಹಂಗಿರ್ತೈತೆ. ಒಬ್ಬ ರೈತ ಸಾವಿರಾರು ಸ್ಕೂಲ್ ಸಾಕಂತ ಶಕ್ತಿ ಅವ್ನಿಗೈತೆ, ಅಲ್ಲಿನ ವಾತಾವರಣ ಹಂಗೈತೆ. ಅವನು ಒಂದು ದಿನಕ್ಕೆ ಅವನು ಒಬ್ಬೊಬ್ಬ ಈ 1-2 ಲಕ್ಷ ಲೀಟರ್ನ ಹಾಲನ್ನು ಕರಿತಾನೆ, ಒಬ್ಬನೇ ರೈತ. ಅವನೆಲ್ಲ ಏನ್ ಮಾಡ್ತಾನೆ, ಇವತ್ತು ಬೆಣ್ಣೆ ತುಪ್ಪ ಮಾಡಿ ಬೇರೆ ಬೇರೆ ದೇಶಗಳಿಗೆ ಅವ್ರು ಮಾರಾಟ ಮಾಡ್ತಾರೆ, ಅಲ್ಲೇನೇನಿಗೂ ಉಪಯೋಗಿಸ್ಕೊಂತಾರೆ. ಭಾರತದಂತ ಮಾರುಕಟ್ಟೆ ಬಿಟ್ರೆ ಇವತ್ತು ನಾವೆಲ್ಲರೂ ನೆಲ ಕಚ್ಕೊಳ್ತಾರೆ. ಈ ಪರಿಸ್ಥಿತಿನಲ್ಲಿ ಇದೀವಿ. ನಮ್ದು ಅಷ್ಟೊಂದು ಹೈಜಾನಿಕ್ ಇಲ್ಲ. ನಾವು ಆ ನಿಟ್ಟಿನಲ್ಲಿ ಹೋಗ್ಬೇಕು. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ.